ಈಗ ಬೈರ್ನಟ್ಟಿ ಅಪ್ಪವರಿಂದ ಆಶೀರ್ವಚನ. ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಗುರುವೇ ಕೃಪೆಯ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ ನೀ ಎನ್ನೋಳು ಪಕ್ಕು ಏನು ನುಡಿಸುವೆಯೋ ಅದರಂತೆ ನಾ ನುಡಿವೆ ಗುರುವೇ ಕೃಪೆಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣೆಯರನ್ನ ಯಡಿಯೂರು ಯತಿ ತೋಂಟದ ಸಿದ್ಧಲಿಂಗ ಶಿವೆಗಳನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರದ ಅಧಿಷ್ಠಾನ ಮೂರ್ತಿಗಳು ಪೂಜ್ಯರು, ಈ ಲೋಕ ಕಂಡಿರುವ ದಾರ್ಶನಿಕರಾದ ಚಿಕ್ಕೇನಕೊಪ್ಪದ ಪರಮ ಪೂಜ್ಯ ಚನ್ನವೀರ ಶರಣರ ಗದ್ದುಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಹುಬ್ಬಳ್ಳಿ ಮಹಾನಗರದ ನವನಗರದಲ್ಲಿ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ 11ರ ಕಲ್ಯಾಣ ಆಶ್ರಮದ ಆಶ್ರಯದಲ್ಲಿ ಪೂಜ್ಯ ಶರಣರ 31ನೆಯ ಪುಣ್ಯ ಸ್ಮರಣೋತ್ಸವ ಹಾಗೂ ಇಂದಿನಿಂದ 5 ದಿನಗಳವರೆಗೆ ನಡೀತಾ ಇರುವ ಧರ್ಮ ಚಿಂತನ ಗೋಷ್ಠಿ, ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವವರು ಚನ್ನವೀರ ಶರಣರ ಕರಕಮಲ ಸಂಜಾತರು, ಅನುಭಾವಿಗಳು, ಆತ್ಮೀಯ ಪರಮ ಪೂಜ್ಯರು ಆದ ಬಳಗಾನೂರು, ಚಿಕ್ಕೇನಕೊಪ್ಪ ಹಾಗೂ ಹುಬ್ಬಳ್ಳಿ ನವನಗರದ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಇಲ್ಲಿವರೆಗೆ ಶರಣರ ಉಪದೇಶವನ್ನ, ಅವರ ತತ್ವ ಸಿದ್ಧಾಂತವನ್ನ ಪ್ರವಚನದ ಮೂಲಕ ನಮಗೆ ಉಣಬಡಿಸಿರುವವರು, ಆಳವಾದ ಅಧ್ಯಯನ ಹೊಂದಿದವರು, ಅದರ ಜೊತೆಗೆ ನಮ್ಮ ನಾಡಿನ ಯುವ ಯತಿಗಳಲ್ಲಿ ಒಬ್ಬರಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಲಿಂಗ ಮಹಾಸ್ವಾಮಿಗಳವರು ಅಕ್ಕಿಮಠ ಅಗಡಿ ಅವರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಉದ್ಘಾಟಕರು ಹುಬ್ಬಳ್ಳಿಯ ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆಯ ಶಿಕ್ಷಕರು ಆಗಿರುವವರು, ಈ ಮಠದಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಅಭ್ಯಾಸ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತದ ಹಾದಿ ತೋರಿಸಿರುವ ಶಿಕ್ಷಕರಾದ ಗೌಡೇಶ್ ಪವಾರ್ ಅವರಲ್ಲಿ, ಶರಣಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡಿರುವವರು ಪೂಜ್ಯ ಚನ್ನವೀರ ಶರಣರ ಅವರ ತತ್ವ ಸಿದ್ಧಾಂತಕ್ಕೆ ಮಾರು ಹೋಗಿ ಅವರೇ ಸಾಕ್ಷಾತ್ ಶಿವ ಎಂದು ಒಪ್ಪಿಕೊಂಡಿರುವ ಮನೆತನದವರಾದ ಡಾಕ್ಟರ್ ಶ್ರೀ ರವೀಂದ್ರ ಕೋರಿಶೆಟ್ಟರ್ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸನ್ಮಾನ ಸ್ವೀಕಾರ ಮಾಡಿರತಕ್ಕಂಥ ಎಲ್ಲ ದಾನಿಗಳಲ್ಲಿ, ವಿಶೇಷವಾಗಿ ನಮ್ಮ ಪರಮ ಪೂಜ್ಯರಿಗೆ ಸಂಗೀತ ಸಾಥಿ ನೀಡ್ತಾ ಇರುವ ಕೋಟ್ನೇಕಲ್ದ ಅಮರೇಶ್ ಗವಾಯಿಗಳವರಲ್ಲಿ, ಹನುಮಂತರಾಯ ಗವಾಯಿಗಳವರಲ್ಲಿ, ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿರುವ CM ಮಠದವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರುವ ಆತ್ಮೀಯರಾದ
ಸಿದ್ದಲಿಂಗಯ್ಯ ಶಾಸ್ತ್ರಿಗಳವರಲ್ಲಿ, ಇಲ್ಲಿ ನೆರೆದಿರುವ ಈ ಮಠದ ಈ ಆಶ್ರಮದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಬಳಗಾನೂರು ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಗಳಾದ ವೀರಯ್ಯನವರು ಹಿರೇಮಠ ಅವರಲ್ಲಿ, ರೈತ ಮುಖಂಡರಾದ ಈಶ್ವರಚಂದ್ರ ಹೊಸಮನಿ ಅವರಲ್ಲಿ, ಇಲ್ಲಿ ನೆರೆದಿರುವ ಅವರಿವರೆಲ್ಲದ ಎಲ್ಲ ಶ್ರೀಮಠದ ಸದ್ಭಕ್ತರೇ, ತಾಯಂದಿರೇ, ನಿಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇದೊಂದು ಬಹಳಷ್ಟು ಯೋಗದಲ್ಲಿ ನಾವೆಲ್ಲ ಇದ್ದೀವಿ. ಪೂಜ್ಯ ಚನ್ನವೀರ ಶರಣರು ಅವರು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಒಂದು ಪರಂಪರೆಯಲ್ಲಿ ಬಂದು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡಿ ಕಾಯಮಾಗಿ ಭಜನೆ, ಪ್ರಾರ್ಥನೆ, ಶಿವಾನುಭವ ಅದರೊಂದಿಗೆ ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವನ್ನ ಮಾಡತಕ್ಕಂತ ಒಬ್ಬ ಪೂಜ್ಯರು ಅವರು ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು. ಧ್ಯಾನ, ಜಪ, ತಪ, ಇಷ್ಟಲಿಂಗ ಪೂಜೆ ಅವನ್ನೆಲ್ಲ ಮಾಡೋದ್ರ ಜೊತೆಗೆ ಗುರುಗಳ ಸೇವೆಯನ್ನ ಕಾಯ, ವಾಚ, ಮನಸ ತ್ರಿಕರಣ ಪೂರ್ವಕವಾಗಿ ಮಾಡೋದ್ರ ಜೊತೆಗೆ ಅವರು ಪರಮ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳವರು ಅವರು ಇಷ್ಟೆಲ್ಲ ಮಾಡಿ ಆತ್ಮ ಕಲ್ಯಾಣವನ್ನ ಮಾಡಿಕೊಂಡು ಸಮಾಜ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಒಬ್ಬ ಪರಮ ಪೂಜ್ಯರು ಯಾರಾದ್ರಿದ್ರೆ ಅವರು ಚಿಕ್ಕೇನಕೊಪ್ಪದ ಚನ್ನವೀರ ಮಹಾಸ್ವಾಮಿಗಳು ಅನ್ನೋದನ್ನು ನಾವೆಲ್ಲ ಬಹಳಷ್ಟು ಒಪ್ಪಿಕೊಳ್ಳಲೇಬೇಕು. ಇವತ್ತು ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಇವತ್ತಿರೋಣದರಿಂದ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಸಮಾಜವೆಂಬ ಲಿಂಗಕ್ಕೆ ಸೇವೆ ಅಂತಕ್ಕಂಥ ಪತ್ರಿಯನ್ನು ಧರಿಸಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಇಬ್ಬರು ಮಹಾತ್ಮರ ಸ್ಮರಣೆಯಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳವರು ಅವರು ಜಾತಿ, ಮತ, ಪಂಥ ಎಲ್ಲವನ್ನ ಮೀರಿ ಎಲ್ಲರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು. ಮೇಲು ಕೀಳು, ಸಾಮಾನ್ಯ ಅಸಾಮಾನ್ಯ, ಶ್ರೀಮಂತ ಬಡವ ಅಂತಕ್ಕಂಥದ್ದನ್ನು ಎಲ್ಲವನ್ನ ಮೀರಿ ಅವರು ಈ ಸಮಾಜದಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಚನ್ನವೀರ ಮಹಾಸ್ವಾಮಿಗಳು. ಇವತ್ತು ಹುಬ್ಬಳ್ಳಿ ಹೆಸರು ಬರಬೇಕಂದ್ರೆ ಸಿದ್ದಾರೂಢರನ್ನ ನಾವು ನೆನೆಸ್ತೀವಿ. ಧಾರವಾಡದ ಹೆಸರು ಬರಬೇಕು ಅಂತಂದ್ರೆ ಮೃತ್ಯುಂಜಯ ಅಪ್ಪಗಳನ್ನ, ಮಹಾಂತಪ್ಪಗಳನ್ನ ನೆನೆಸ್ತೀವಿ. ಇವತ್ತು ಈ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಬಳಗಾನವರಿನ ಹೆಸರು ಇವತ್ತು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಪಸರಿಸಿದೆ ಅಂತಂದ್ರೆ ಅದು ಚನ್ನವೀರ ಮಹಾಸ್ವಾಮಿಗಳಿಂದ ಬಂದಿದೆ ಅನ್ನುವಂತ. ಬಹುಶಃ ಕೊಪ್ಪಳದ ಪೂಜ್ಯ ಗವಿಸಿದ್ದೇಶ್ವರರನ್ನ, ಅವರ ಗುರುಗಳನ್ನ ಪೂಜ್ಯರು ಅನೇಕ ಕಡೆ ಸಂಚಾರ ಮಾಡಿ ಎಲ್ಲರ ಮನೆಗಳಿಗೆ ಹೋಗಿ ಎಲ್ಲರ ಮನಗಳಿಗೆ ಗವಿಸಿದ್ದೇಶ್ವರ ನಾಮಸ್ಮರಣೆಯನ್ನ, ಗವಿಸಿದ್ದೇಶ್ವರರ ಪವಾಡವನ್ನ, ಗವಿಸಿದ್ದೇಶ್ವರರ ಅನೇಕ ಲೀಲೆಗಳನ್ನ, ಮಠದ ಕೀರ್ತಿ ವಾರ್ತೆಗಳನ್ನ ಬಹಳಷ್ಟು ಜನಮಾನಸಕ್ಕೆ ತಂದವರೇ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳು ಅನ್ನೋದನ್ನು ನಾವೆಲ್ಲ ಒಪ್ಕೋಬೇಕು. ಇವತ್ತು ಅವರು
ಖಾಯಂ ಆಗಿ ಹೇಗೆ ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರು ನನ್ನ ರಕ್ತದ ಕಣಕಣದಲ್ಲಿ ಹಾನಗಲ್ಲ ಕುಮಾರೇಶ ಇದಾನೆ ಅಂತ ಏನ್ ಹೇಳಿದ್ರು, ಹಂಗ ಪರಮ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳು ಸಹಿತ ಅವರು ಉಸಿರು ತಗೊಂಡಾಗ, ಉಸಿರು ಬಿಟ್ಟಾಗ ಅವರ ರಕ್ತದ ಕಣಕಣದಲ್ಲಿ ಯಾರಿದ್ದಾರೆ ಅಂತಂದ್ರೆ ಕೊಪ್ಪಳದ ಗವಿಸಿದ್ದೇಶ ಅದಾನೆ ಅನ್ನುವಂತಹದ್ದನ್ನ ಭಕ್ತರಿಗೆ ತೋರಿಸಿಕೊಟ್ಟಿರತಕ್ಕಂಥ ಒಬ್ಬ ಮಹಾಯೋಗಿಗಳು ಚನ್ನವೀರ ಮಹಾಸ್ವಾಮಿಗಳು. ಅಂತ ಚನ್ನವೀರ ಮಹಾಸ್ವಾಮಿಗಳ ಒಂದು ಕರ್ತೃತ್ವ ಶಕ್ತಿ ಬಹಳಷ್ಟು ದೊಡ್ಡದು ಅನ್ನುವಂತ ಇಲ್ಲಿನೇ ನಮಗೆ ನಿದರ್ಶನ ನಮ್ಮ ಕೋರಿ ಶೆಟ್ಟರು ಶರಣಶ್ರೀ ಪ್ರಶಸ್ತಿ ಇವತ್ತು ಅವರು ಭಾಜನರಾದರು. ಬಹುಶಃ ಅವರು ಒಂದು ಮಾತು ಹೇಳಿದರು, ನಮಗೆ ಬಡತನ ಇತ್ತು ಖರೆ, ಆದರೆ ನಾವು ಬಡವರಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ಪೂಜ್ಯರಿಗೆ ಅರ್ಪಣೆ ಮಾಡಿದ್ರು, ಗುರುವಿಗೆ ತನವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಇವರ ಸಂಸಾರ ಸುಖವ ಶಿವಸುಖ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳಿ ಪೂಜ್ಯ ಪುಟ್ಟರಾಜ್ ಕವಿ ಗವಾಯಿಗಳವರು ಏನು ವಚನ ಬರೆದಾರ, ಹಂಗ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳವರಿಗೆ ತನುವನ್ನ, ಮನವನ್ನ, ಧನವನ್ನ ಅರ್ಪಣೆ ಮಾಡಿ ಅವರ ಸಂಸಾರ ಸುಖ ಹೆಂಗಿತ್ತಂತಂದ್ರೆ ಖರೆ ಖರೆ ಪಾರ್ವತಿ ಪರಮೇಶ್ವರ ಹೆಂಗ ಅದಾರ ಹಂಗಿದ್ರು ಅನ್ನೋದಕ್ಕನೆ ನಮ್ಮ ಕೋರಿ ಶೆಟ್ಟರ ಮನೆತನ ಕಾರಣ ಅನ್ನುವಂತಹದ್ದು. ಅಂತಹ ಒಬ್ಬ ಸಂಶೋಧಕರಿಗೆ, ಒಬ್ಬ ಪ್ರಾಧ್ಯಾಪಕರಿಗೆ ಇವತ್ತು ಶರಣಶ್ರೀ ಪ್ರಶಸ್ತಿ ಬಂದದ್ದು. ಅವರು ವಿಶೇಷವಾಗಿ ಎರಡೇ ಮಾತು ಹೇಳಿದರು. ಅವರು ನಾವು ಬಡವರಂತ ಅನಿಸ್ಕೊಳ್ಳಿಲ್ಲ, ಯಾಕೆಂದ್ರೆ ಪೂಜ್ಯರ ಆಶೀರ್ವಾದ ಇತ್ತು. ಆದ್ರೆ ನಾವು ಶ್ರೀಮಂತರಂತೇಳಿ ಇಂದು ಅನಿಸ್ಕೊಂಡಿಲ್ಲ, ಯಾಕಂದ್ರೆ ಅವರ ಆಶೀರ್ವಾದದಿಂದ ನಮ್ಗೆಲ್ಲ ಸಿಕ್ಕಿದೆ ಅನ್ನುವಂತ. ಮನುಷ್ಯನಾದವನಿಗೆ ಏನು ಅಂತಂದ್ರೆ ಉಡಾಕ್ ಬಟ್ಟಿ ತುಂಬ ಪ್ರಸಾದ ಇದ್ರೆ ಸಾಕು, ಅದೇ ಶ್ರೀಮಂತಿಕೆ ಅನ್ನುವಂತ. ಅಂತಹ ಒಂದು ಇಂಥ ಅನೇಕ ಸಾವಿರ ಲಕ್ಷ ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿದ್ದಿರತಕ್ಕಂಥವ್ರು ಪೂಜ್ಯ ಚನ್ನವೀರ ಶರಣರು ಅನ್ನೋದು ಈ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಇವತ್ತು ಪರಮ ಪೂಜ್ಯರ ಹೆಸರಿನಿಂದ ಅನೇಕ ಪವಾಡಗಳು ಅವತ್ತು ಆಗ್ಯಾವ, ಇವತ್ತು ಆಗ್ತಾವ ಅಂತಂದ್ರೆ ಅವರು ನಮ್ಮ ಮಧ್ಯದಲ್ಲಿ ಅವರ ಭೌತಿಕ ಕಾಯ ಇಲ್ಲ, ಅವರ ಆತ್ಮ ಜ್ಯೋತಿ ಸದಾವ ಕಾಲ ಇಲ್ಲೈತೆ ಅಂತ ಹೇಳಿ ಅವರ 31ನೇ ವರ್ಷದ ಪುಣ್ಯ ಸ್ಮರಣೋತ್ಸವದಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂತ. ಶರಣರು ಒಂದು ಕಡೆ ಹೇಳ್ತಾರೆ, ನಿಮ್ಮ ನೆನಹಾದಾಗಲೇ ಉದಯ, ಮರೆವಾದಾಗಲೇ ಅಸ್ತಮಾನ ಅಂತ ಹೇಳ್ತಾರೆ. ನಿಮ್ಮನ್ನ ಯಾವಾಗ ನೆನೆಸ್ತೀವಿ ಅವಾಗ ನಾವು ಬೆಳಕಿಗೆ ಬಂದಂಗ, ನಿಮ್ಮನ್ನ ಯಾವಾಗ ಮರಿತೀವಿ ನಾವು ಕತ್ತಲೆಗೆ ಸರದಂಗ ಅಂತ ಹೇಳ್ತಾರ. ಹಾಗೆ ಅವರನ್ನ ನೆನೆದಾಗ ನಾವೆಲ್ಲ ಬೆಳಕಿನಲ್ಲಿದ್ದಂಗ ಅನ್ನುವಂತಹದ್ದು. ಅಂತ ಅನೇಕ ಭಕ್ತರ ಭವರೋಗವನ್ನು ಕಳೆದು ಭಕ್ತರ ಜನಮಾನಸಕ್ಕೆ, ಭಕ್ತರ ಜೀವನಕ್ಕೆ ಬೆಳಕನ್ನ ತೋರಿರ್ತಕ್ಕಂಥವ್ರು ಅವರು ಬಳಗಾನೂರಿನ ಚನ್ನವೀರ ಶರಣರು ಅನ್ನೋದು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಅವ್ರು ನಡೆಸಿರ್ತಕ್ಕಂಥ ಶಿವಾನುಭವ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಲಿಂಗ ಪೂಜೆ ಇರ್ಬೋದು, ಅದೆಲ್ಲವನ್ನ ತಾವೆಲ್ಲ ಬಹಳಷ್ಟು ಜನ ಹತ್ತಿರದಿಂದ ನೋಡಿರ್ತಕ್ಕಂಥವು. ನಾನು ಸ್ವತಃ ಹತ್ತಿರದಿಂದ ನೋಡಿರತಕ್ಕಂಥ ಪೂಜ್ಯರು ನರಗುಂದದ ಡಾಕ್ಟರ್ ಚೌಕಿಮಠರ ಮನೆಗೆ ನಮ್ಮ GB ಚೌಕಿಮಠ ಸರ್ ಅವ್ರಿಗೆ ಬಹಳಷ್ಟು ಕರೆ ಅಂತಂದ್ರ ಈ ಬಳಗಾನವರ ಅಪ್ಪಗಳ ಮೇಲೆ ಅವ್ರು ಎಷ್ಟು ಭಕ್ತಿ ಇದ್ರು ಅಂತಂದ್ರೆ ಯಾವ ಸ್ವಾಮಿಗಳ ಮ್ಯಾಗ ಇಲ್ಲದ ಭಕ್ತಿ ನಮ್ಮ ಚೌಕಿಮಠ ಸರ್ದು ಪೂಜ್ಯರ ಮೇಲಿತ್ತು. ಅನೇಕ ಬಾರಿ ವರ್ಷದಲ್ಲಿ 2 ಸಲ 3 ಸಲ ನರಗುಂದಕ್ಕೆ ಪೂಜ್ಯರು ದಯಮಾಡಿಸ್ತಿದ್ರು. ಅವಾಗ ನಾನು ಬಹಳ ಸುದೈವಿ ಅಂತ ನಾನು ತಿಳ್ಕೊಂತೀನಿ. ಅವರ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೂ ಸಿಕ್ತೆ ಅಂತ ಹೇಳಿನೇ ನಾನು ನಿಮ್ಮ ಜೊತೆಗೆ ನಾ ಇವತ್ತು ಮಾತಾಡಕತ್ತೀನಿ ಅಂದ್ರೆ ಅಂಥವ್ರ ಆಶೀರ್ವಾದ ನನಗಿದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅಂತಹ ಚನ್ನವೀರ ಶರಣರು ಅವರು ಹೇಗಿದ್ರು ಅಂತಂದ್ರೆ ಅವ್ರು ಯಾರ ಮ್ಯಾಗ ಅವರ ದೃಷ್ಟಿ ಬಿದ್ದದ ಅವರೆಲ್ಲ ಉದ್ಧಾರ ಆಗ್ಯಾರ ಅನ್ನುವಂತ. ಅಂತಹ ಅಪರೂಪದ ಒಬ್ಬ ಪರಮ ಪೂಜ್ಯರು ಅವರು, ಅವರ ನಡೆ ನುಡಿ, ಅವರು ಮಾಡಿರ್ತಕ್ಕಂಥ ಬಹುಶಃ ಅವರು ಬಸವ
ಪಾಹಿ ಮಾಂ ಬಸವ ಪಾಹಿ ಮಾಂ ಅಂತಕ್ಕಂಥ ಆ ಭಜನೆ ಕೇಳಿದರೆ, ಅವರ ಧ್ವನಿ ಕೇಳಿದ್ರೇ ನಮ್ಮ ಎಲ್ಲ ಆತ್ಮ ಪವಿತ್ರ ಆಗಬೇಕು. ಅಂತಹ ಒಬ್ಬ ಸದ್ಭಾವಿ ಒಬ್ಬ ಮಹಾಸ್ವಾಮಿಗಳು, ಒಬ್ಬ ಸಂತರು. ಅವ್ರು ಹೆಂಗಿದ್ರು ಅಂತಂದ್ರೆ, ನಮ್ಮ ದೇಶದ ಗಡಿಯಲ್ಲಿ ಹಿಮಾಲಯ ಪರ್ವತವನ್ನು ನಾವೆಲ್ಲ ನೋಡಿದೀವಿ. ಆ ಹಿಮಾಲಯ ಪರ್ವತದಲ್ಲಿ ಗೌರಿ ಶಂಕರ ಅಂತ 2 ಶಿಖರಗಳದಾವ. ಆ ಗೌರಿ ಶಂಕರ ಶಿಖರ ಹಿಮಾಲಯದಕ್ಕಿಂತ ಬಹಳ ಎತ್ತರವಾಗಿದೆ. ಆ ಗೌರಿ ಶಂಕರದಲ್ಲಿ ದೇವರು ಆಶೀಶಾನ ಅಂತ ಹೇಳಿ ನಾವೆಲ್ಲ ಭಾರತೀಯರ ಭಾವನೆ ಇದೆ. ಹಾಗೆ ಗೌರಿ ಶಂಕರ ಶಿಖರ ಎಷ್ಟು ಎತ್ತರವಿದೆ, ಅಷ್ಟು ಎತ್ತರದ ಒಂದು ಸ್ವಾಮಿತ್ವದ, ಒಂದು ಸಮಾಜ ಕಳಕಳಿಯ, ಒಂದು ಭಕ್ತರ ಉದ್ಧಾರದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಗೌರಿ ಶಂಕರ ಶಿಖರದಷ್ಟೇ ಎತ್ತರ ಹೊಂದಿರತಕ್ಕಂಥ ಒಬ್ಬ ಪೂಜ್ಯರು ಯಾರಾದ್ರಿದ್ರೆ ಅವರು ಚಿಕ್ಕೇನಕೊಪ್ಪದ ಚನ್ವೀರ ಶರಣರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಕಾಲದಲ್ಲಿನೇ ಇಂಥ ಹುಬ್ಬಳ್ಳಿಯ ದೊಡ್ಡ ನಗರದಲ್ಲಿ ಆ ಕಾಲದಲ್ಲಿ ಅನೇಕ ಭಕ್ತರ ಅವರನ್ನೆಲ್ಲ ಭಕ್ತರನ್ನ ಕಟ್ಟಿಕೊಂಡು ಇಲ್ಲಿ ಅಂಧ ಅನಾಥರ ಒಂದು ಕಲ್ಯಾಣ ಆಶ್ರಮವನ್ನು ಮಾಡೋದ್ರ ಜೊತೆಗೆ, ಇಲ್ಲಿ ಪ್ರಸಾದ ನಿಲಯವನ್ನ ಕಟ್ಟೋದ್ರ ಜೊತೆಗೆ, ಇಂಥ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನ ಮಾಡೋದ್ರ ಜೊತೆಗೆ, ಬಹುಶಃ ಗದಗಿನಲ್ಲಿರ್ತಕ್ಕಂಥ ಗವಾಯಿಗಳ ಆಶ್ರಮ ಅದನ್ನು ಬಿಟ್ರೆ ಅಂಧ ಅನಾಥರಿಗೆ ಮತ್ತೆ ಪಾಲನೆ ಪೋಷಣೆ ಮಾಡತಕ್ಕಂಥ ಸಂಸ್ಥೆ ಎಲ್ಲಾದ್ರಿದ್ರೆ ಅದು ಚಿಕ್ಕೇನಕೊಪ್ಪದ ಶರಣರ ಅಂಧರ ಸಂಸ್ಥೆ, ಅದು ನವನಗರದ ಹುಬ್ಬಳ್ಳಿಯಲ್ಲಿದೆ ಅನ್ನುವಂತ. ಅಂಧರು ಅನಾಥರಿಗೆ ಭಿಕ್ಷಾ ಪಾತ್ರೆ ಬರುವಂತ ಸಂದರ್ಭದಲ್ಲಿ ಅಕ್ಷಯ ಪಾತ್ರೆಯನ್ನ ಕೊಟ್ಟು ಅನೇಕ ಗವಾಯಿಗಳನ್ನ, ಶಾಸ್ತ್ರಿಗಳನ್ನ, ಅನೇಕ ಕಲಾವಿದರನ್ನ ತಯಾರು ಮಾಡಿರ್ತಕ್ಕಂಥದ್ದು ನಮ್ಮ ಈ ಅಂಧ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಅಂಧರ ಕಲ್ಯಾಣಾಶ್ರಮ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ನಾವೆಲ್ಲ ಏನಾಗಬೇಕು ಅಂತಂದ್ರೆ, ನಾವೆಲ್ಲ ಇತ್ತೀಚಿನ ದಿನಮಾನದಲ್ಲಿ ನಾವೆಲ್ಲ ಸ್ವಾರ್ಥವನ್ನ ಬಹಳಷ್ಟು ತುಂಬಿಕೊಳ್ತಾ ಬರ್ತಾ ಇದ್ದೀವಿ. ನಿಸ್ವಾರ್ಥ ಬಹಳ ದೂರ ಸರ್ಸಾಕತ್ತೀವಿ, ಸ್ವಾರ್ಥವನ್ನು ಬಹಳ ಹತ್ತಿರ ಕರ್ಕೊಳಕತ್ತೀವಿ. ಪೂಜ್ಯರು ತಮ್ಮ ಪ್ರವಚನದಲ್ಲಿ ಹೇಳುವ ಹಾಗೆ, ಹಿಂದಿನ ಕಾಲದಲ್ಲಿ ನಮಗೆಲ್ಲ ಏನು ಅಂತಂದ್ರೆ ಅವಿಭಕ್ತ ಕುಟುಂಬಗಳ ಸಂಪರ್ಕ ಬಹಳ ಇತ್ತು. ಅವಿಭಕ್ತ ಕುಟುಂಬದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತೇನಾಗಿದೆ ಅಂದ್ರೆ ವಿಭಕ್ತಿ ಕುಟುಂಬದ ಸಂಖ್ಯೆ ಬಹಳ ಹೆಚ್ಚಾಗಿಬಿಟ್ಟದ. ಹಾಗಾಗಿ ಒಬ್ಬರಿಗೊಬ್ರು ಸಂಬಂಧ ಇಲ್ಲದೆ ಇರತಕ್ಕಂತ ಸ್ಥಿತಿ. ತಂದೆ ತಾಯಿ ಸತ್ರೆ ಮಕ್ಕಳೇ ಅಂತ್ಯ ಸಂಸ್ಕಾರಕ್ಕೆ ಬರೋದಿಲ್ಲ ಅಂತಂದ್ರೆ ಈ ದೇಶದ ಸಂಸ್ಕೃತಿಗೆ ಬಹಳಷ್ಟು ಮಾರಕವಾಗಿರ್ತಕ್ಕಂಥ ಒಂದು ಅನೇಕ ನಡೆನುಡಿಗಳು ನಮ್ಮಿಂದ ನಡೀತಾ ಇದೆ. ಯಾಕೆ ಅಂತಂದ್ರೆ ಅವರಿಗೆ ಸಂಸ್ಕಾರದ ಕೊರತೆ. ಇತ್ತೀಚಿನ ದಿನಮಾನದಲ್ಲಿ ನಾವೆಲ್ಲ ಆಧುನಿಕ ನಾಗಾಲೋಟಕ್ಕೆ ಸಿಲುಕಿ, ಆ ನಂತರ ನಮ್ಮ ಸಂಸ್ಕೃತಿ ಅಲ್ಲದ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ, ಆ ನಂತರದಲ್ಲಿ ಸಂಸ್ಕಾರ ಇಲ್ಲದ, ಮೌಲ್ಯಾಧಾರಿತ ಇಲ್ಲದ, ನೈತಿಕತೆ ಶಿಕ್ಷಣ ಇಲ್ಲದೆ ಇರುವಂತ ಸ್ಥಿತಿ ಇದ್ದಾಗ ಅವರಿಗೆ ಆಚಾರ ವಿಚಾರ ಪರಂಪರೆ ಇವೆಲ್ಲ ಇದ್ದುದರಿಂದ ಬಹುಶಃ ನಮ್ಮ ಮಧ್ಯದಲ್ಲಿ ಕಂದಕಗಳ ಸೃಷ್ಟಿಯಾಗೋದ್ರಿಂದ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಇವತ್ತು ನಡೆದಿದೆ. ಹಾಗಾಗಿ ನಾವೆಲ್ಲ ಏನು 6 ಶಾಸ್ತ್ರ 18 ಪುರಾಣ ಇವನ್ನೆಲ್ಲ ಹೇಳ್ತಾರಲ್ಲ, ಕೊನೆಗೆ ಒಂದ ಮಾತು ಹೇಳ್ತಾರೆ, ಪರಹಿತ ಮಾಡಿ ಸುರಗತಿ ಪಡಿ ಅಂತ ಹೇಳ್ತಾರೆ. ಏನು ಅಂತಂದ್ರೆ ಪರರಿಗಾಗಿ ನಾವು ಉಪಕಾರ ಮಾಡಬೇಕು, ಆ ಉಪಕಾರ ಮಾಡಿದ ಮೇಲೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗ್ತೈತಿ ಅಂತ ಹೇಳ್ತಾವ. ಯಾವ ಪುರಾಣ ಪುಣ್ಯಕಥೆ ಶಾಸ್ತ್ರ ಯಾವ ಹೇಳಿದ್ರು ಅದನ್ನೇ ಹೇಳ್ತಾವ. ಹಾಗಾಗಿ ನಾವು ಏನಾಗಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ವಾರ್ಥ ಮನೋಭಾವನೆ ಬಹಳ ದೂರ ಆಗ್ಬೇಕು. ನಾವೆಲ್ಲ ನಿಸ್ವಾರ್ಥತೆಯಿಂದ ನಡಿಬೇಕು. ಅದ್ರ ಜೊತೆಗೆ ಸಮಾಜ ಬಹಳ ದೊಡ್ಡದು. ಸಮಾಜವೇ ನಮಗೆ ತಂದೆ ತಾಯಿ ಇದ್ದಂಗ, ನಮಗೆ ಗುರುಗಳು, ತಂದೆ ತಾಯಿಗಳು, ಅತಿಥಿಗಳು, ಅವರೆಲ್ಲ ದೇವರ ಸ್ವರೂಪ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕು ಅನ್ನುವಂತಹದ್ದು. ಅಂತಹ ಒಂದು ಅಪರೂಪದ ಅನೇಕ ಇಂಥ ಎಲ್ಲ ಆಯಾಮಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು ಯಾವುದಂತಂದ್ರೆ ಅದು ಉಪದೇಶ ಅನ್ನುವಂಥದ್ದು, ಅದು ಧರ್ಮೋಪದೇಶ ಅಂತಕ್ಕಂಥದ್ದು. ಅನೇಕ ಪುರಾಣ ಪ್ರವಚನ ಕೀರ್ತನೆಗಳ ಮೂಲಕ ನಾವು ಮನುಷ್ಯರಾಗಿ ಬಾಳಲಿಕ್ಕೆ ಒಂದಿಷ್ಟು ದಾರಿಯನ್ನು ತೋರಿಸ್ತಕ್ಕಂಥದ್ದು ಯಾವುದಾದ್ರಿದ್ದೆ ಅದು ಪುರಾಣ ಪ್ರವಚನ ಅನ್ನುವಂಥದ್ದು. ಅಂತ ಪುರಾಣ ಪ್ರವಚನ ಅದು ನಡೀತೈತಿ ಅಂತಂದ್ರೆ
ಅಲ್ಲಿ ನಾವೆಲ್ಲ ಧರ್ಮವಂತರಾಗಿ ಬಾಳೋದಕ್ಕೆ, ನಾವೆಲ್ಲ ಮನುಷ್ಯರಾಗಿ ಮನುಷ್ಯರಂತೆ ಬಾಳಲಿಕ್ಕೆ, ನಮ್ಮ ಜೀವನದಲ್ಲಿ ಏನೇ ಅವಘಟಗಳು ನಡೆದ್ರೂ ಸಹಿತ ಸರಿದೂಗಿಸ್ತಕ್ಕಂಥ ಒಂದು ಕಾರ್ಯ ಎಲ್ಲಿ ನಡೀತದಂತಂದ್ರೆ ಅದು ಧಾರ್ಮಿಕ ವೇದಿಕೆಯಲ್ಲಿ, ಮಠಮಾನ್ಯಗಳಲ್ಲಿ ಇಂಥ ಪರಮ ಪೂಜ್ಯರ ಒಂದು ಪ್ರವಚನದ ಮೂಲಕ ನಡೀತದೆ ಅನ್ನುವಂಥದ್ದು. ಹಾಗಾಗಿ ಅಂತ ಒಂದು ನಮ್ಮ ಮಾರ್ಗ ಅದು ಮಹಾಮಾರ್ಗ ಆಗಬೇಕು. ನಾವು ಮಾನವರು ಮಹಾಮಾನವರಾಗಬೇಕು, ಮಹಾಮಾನವರು ಮಹಾದೇವರಾಗಬೇಕು ಅನ್ನುವಂಥ ವಿಚಾರದಲ್ಲಿ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳವರ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇವತ್ತಿನಿಂದ 5 ದಿನಗಳವರೆಗೆ ಪೂಜ್ಯ ನಮ್ಮ ಅಗಡಿಯ ಪರಮ ಪೂಜ್ಯರ ಒಂದು ಅಸ್ಖಲಿತ ವಾಣಿಯಿಂದ ತಾವೆಲ್ಲ ಪ್ರವಚನವನ್ನ ಕೇಳ್ತಾ ಇದ್ದೀರಿ. ಪರಮ ಪೂಜ್ಯರು ಬಹಳಷ್ಟು ಅನುಭಾವಿಗಳು, ಒಳ್ಳೆ ಆಚಾರ ವಿಚಾರ ಸಂಪನ್ನರು. ಅದರ ಜೊತೆಗೆ ಅಂತಹ ಶರಣರ ಚರಿತಾಮೃತವನ್ನು ತಮಗೆಲ್ಲ ಹೇಳಿದ್ದಾರೆ ಅನ್ನುವಂಥ ಚನ್ನವೀರ ಶರಣರು ಅವ್ರು ಹೆಂಗಿದ್ರು ಅಂತಂದ್ರೆ ಅವರನ್ನ ದಿನ ನಾವು ನೆನಿಲೇಬೇಕು. ಜನಪದ ಗರತಿ ತನ್ನ 3 ಸಾಲಿನ ಪದ್ಯದಲ್ಲಿ ಬರೀತಾಳೆ, ಶರಣರ ನೆನೆದರ ಸರಗಿ ಇಟ್ಟಂಗ, ಶರಣರ ನೆನೆದರ ಸರಗಿ ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಂಗ, ಅರಳ ಮಲ್ಲಿಗೆ ಮುಡಿದಂಗ ಎಲೆ ಮನವೇ ಶರಣೆಂಬ ಶಬ್ದ ಬಿಡಬೇಡ ಅಂತ ಹೇಳ್ತಾಳ. ಹಂಗ ಶರಣರ ನೆನೆದ್ರ ಅಂತಂದ್ರೆ ನಾವು ಸರಿಗಿ ಇಟ್ಕೊಂಡಂಗ ಅಂತ, ಬಂಗಾರದ ಆಭರಣ ಇಟ್ಕೊಂಡಷ್ಟು ಖುಷಿ ಆಗ್ತದ. ಆಮೇಲೆ ಅರಳತಕ್ಕಂತ ಮಲ್ಲಿಗೆ ಹೂವನ್ನ ಮುಡ್ದಂಗ ಅಂತ ಹೇಳ್ತಾರ. ಅದಕ್ಕೆ ಶರಣರನ್ನ ನಮ್ಮ ಜೀವ ಇರುವ ಮಠ, ನಮ್ಮ ಉಸಿರು ಇರುವ ಮಠ ಕಾಯಮಾಗಿ ನೆನೆಸಬೇಕು ಅನ್ನೋದನ್ನ ಹೇಳ್ತಾರೆ. ಅಂತಹ ಪರಮ ಪೂಜ್ಯ ಚನ್ನವೀರ ಶರಣರು ಬಹುಶಃ ಬಳಗಾನೂರು ಇರ್ಬೋದು, ಅನೇಕ ಮಠ ಮಾನ್ಯಗಳು ಬಹುಶಃ ಈ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿಯೂ ಸಹಿತ, ಬೇರೆ ಬೇರೆ ದೇಶದಲ್ಲಿಯೂ ಸಹಿತ ಅವರ ಭಕ್ತರು, ಶಿಷ್ಯರು, ಪ್ರಶಿಷ್ಯರು ಅವರು ಅದಾರೆ ಅನ್ನೋದಕ್ಕನೆ ಇಷ್ಟೆಲ್ಲ ಸಾಕ್ಷಿ ಅನ್ನುವಂತಹದ್ದು. ವಿಶೇಷವಾಗಿ ಇವತ್ತು ಮಹಾದ್ವಾರವನ್ನ ನನ್ನಿಂದ ಪೂಜ್ಯರು ಉದ್ಘಾಟನೆ ಮಾಡಿಸಿದ್ದಾರೆ. ಅದು ಒಂದು ನನ್ನ ಸುದೈವ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಪರಮ ಪೂಜ್ಯರು ಒಂದು ಕರೆ ಮಾಡಿದ್ರ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಅದನ್ನ ಉದ್ಘಾಟನೆ ಮಾಡಬಹುದಿತ್ತು. ಆದ್ರೆ ಪೂಜ್ಯರ ದೂರದೃಷ್ಟಿ ಎಂತದಂದ್ರ ನಮ್ಮ ಸ್ವಾಮಿಗಳು ನಮ್ಮವರು ಕರೆ ಅದನ್ನ ಉದ್ಘಾಟನೆ ಮಾಡುವಾಗ ನನಗೇನ್ ನೆನಪಾತಂದ್ರೆ ಪೂಜ್ಯರ ಸೇವಾ ಮಾಡಿದ ಪ್ರತಿಫಲ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯಿತು ಅನ್ನುವಂಥದ್ದು. ಅಂತಹ ಒಂದು ಮಹತ್ ಕಾರ್ಯವನ್ನ ಪರಮ ಪೂಜ್ಯ ಶಿವಶಾಂತ ವೀರ ಮಹಾಸ್ವಾಮಿಗಳು ನನಗೆ ದಯಪಾಲಿಸಿದ್ದು ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯರು ಅವರು ದೊಡ್ಡ ಸ್ವಾಮಿಗಳು ಸಣ್ಣ ಸ್ವಾಮಿಗಳು ಏನು ಅವ್ರ ಹತ್ರ ಯಾವುದು ಮೇಲು ಕೀಳು ಏನೂ ಇಲ್ಲ. ಅವರು ಎಲ್ಲರ ಬಗ್ಗೆನೂ ಬಹಳಷ್ಟು ಕಳಕಳಿಯನ್ನು ಹೊಂದಿರತಕ್ಕಂಥವ್ರು. ಪರಮ ಪೂಜ್ಯರ ಒಂದು ಮಠದಲ್ಲಿ ಬಳಗಾನೂರಿನಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನಿಂದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇತ್ತು ಹೋದ ತಿಂಗಳಲ್ಲಿ. ನಾನು ಹೋದಾಗ ಕಾರ್ಯಕ್ರಮ ಮುಗಿಸಿ ಅವ್ರು ಕೊಪ್ಪಳಕ್ಕೆ ದಯಮಾಡಿಸಕತ್ತಿದ್ರು. ಅಷ್ಟಾದರೂ ಸಹಿತ ಇವು ಪೂಜೆ ಪೂಜೆ ಪ್ರಸಾದ ಇದೆಲ್ಲ ಬಹಳಷ್ಟು ಇವತ್ತು ನಡೀತಾ ಇಲ್ಲ. ಅದಕ್ಕೆ ನೀವು ಬಂದಿರಿ, ಜಂಗಮ ಮೂರ್ತಿಗಳು ಪೂಜೆ ಆಗ್ಬೇಕು, ಪ್ರಸಾದ ಆಗ್ಬೇಕಂತೇಳಿ ಪೂಜ್ಯರು ನಾನು ಎದುರಿಗೆನ ಕುಂತು ಪೂಜೆ ಅದು ಮಾಡಿಸಿ ಮತ್ ಪ್ರಸಾದ ತಾವ ಎಡಿ ಮಾಡಿ ನಾ ಪ್ರಸಾದ ಮಾಡಿದ ಮೇಲೆ ಮುಂದೆ ಕೊಪ್ಪಳಕ್ಕೆ ದಯಮಾಡಿಸಿದ್ರು ಅಂತಂದ್ರೆ ಪೂಜ್ಯ ಚನ್ನವೀರ ಶರಣರಲ್ಲಿ ಇರ್ತಕ್ಕಂಥ ಏನು ಅವರ ಒಂದು ಕೀರ್ತಿ ವಾರ್ತೆ, ಅವರ ಒಂದು ನಡೆ ನುಡಿ ನಾವು ಮತ್ತೆ ಯಾರಲ್ಲಿ ಕಾಣ್ಬೇಕಂದ್ರೆ ಪೂಜ್ಯ ಶಿವಶಾಂತ ವೀರ ಶರಣರಲ್ಲಿನೇ ಕಾಣಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಪರಮ ಪೂಜ್ಯರು ನನ್ನ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಅಂತ ಪರಮ ಪೂಜ್ಯರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ನಮ್ಮ ಪೂಜ್ಯ ಅಗಡಿ ಅಪ್ಪುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ತಾವೆಲ್ಲ ನಿಮ್ಮ ಬರೋದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಸ್ತಕ್ಕಂಥ ಕಾರ್ಯ ಅದು ನಡೆದಾಗ ಮಾತ್ರ ಈ ದೇಶದ ಈ ನಾಡಿನ ಭವ್ಯ ಪರಂಪರೆ ಉಳಿಸಲಿಕ್ಕೆ ಸಾಧ್ಯ. ಆ ಒಂದು ಶಕ್ತಿಯನ್ನ ಪೂಜ್ಯ ಚನ್ನವೀರ ಶರಣರು ನಮಗೆಲ್ಲ ಅನುಗ್ರಹಿಸಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೆ, ಇದಕ್ಕೆಲ್ಲ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರನ್ನ
ನಮ್ಮೆಲ್ಲರಿಗೆ ಪೂಜ್ಯ ಚನ್ನವೀರ ಶರಣರ ಶಿವಶಾಂತ ವೀರ ಶರಣರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣ ಶರಣ.